ಕೇವಲ 34 ವರ್ಷದ ಈ ಕವಿ ಆಳಂದ ತಾಲೂಕಿನ ಪಡಸಾವಳಿ ಗ್ರಾಮದವರು. ಇವರು ಮೂಲತಃ ವಿಜ್ಞಾನದ ವಿದ್ಯಾರ್ಥಿ ಆದರೂ ಕೂಡ ಸಾಹಿತ್ಯದ ಕಡೆಗೆ ಇವರನ್ನ ಸಾಕಷ್ಟು ಆಕರ್ಷಣೆಯನ್ನ ಮಾಡಿದೆ. ಅದ್ಭುತವಾಗಿರ್ತಕ್ಕಂಥ ಕವನ ಸಂಕಲನ 2018ರಲ್ಲಿ ಇವರು ಬರೀತಾರೆ. ಈ ಪುಸ್ತಕ ನಾನು ಬಹಳಷ್ಟು ಆಳವಾಗಿ ಓದಿದ್ದೇನೆ. ಅವರು ಬರೆದಿರ್ತಕ್ಕಂಥ ಪ್ರತಿಯೊಂದು ಕವನ ಹೇಗಿದೆಯಪ್ಪ ಅಂತ ಕೇಳಿದ್ರೆ ಸಾರ್ವಜನಿಕರ ಮನಸ್ಸು ಮುಟ್ಟುತ್ತಿರ್ತಕ್ಕಂಥ ಪ್ರಯತ್ನ ಮಾಡಿದೆ. ಸೈನಿಕರ ಮೇಲೆ ಕವನವನ್ನ ಬರೆದಿದ್ದಾರೆ, ರೈತರ ಮೇಲೆ ಕವನವನ್ನ ಬರೆದಿದ್ದಾರೆ, ತಾಯಿಯ ಮೇಲೆ ಕವನವನ್ನ ಬರೆದಿದ್ದಾರೆ, ತಂದೆಯ ಮೇಲೆ ಕವನವನ್ನ ಬರೆದಿದ್ದಾರೆ. ಇನ್ನು ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರ ಕಾರ್ಮಿಕರ ಮೇಲೆಯೂ ಕೂಡ ಅವರು ಕವನವನ್ನ ಬರೆದಿದ್ದಾರೆ, ಪ್ರಾಣಿ ಮೇಲೆ ಕವನವನ್ನ ಬರೆದಿದ್ದಾರೆ, ಪಕ್ಷಿಗಳ ಮೇಲೆ ಕವನವನ್ನ ಬರೆದಿದ್ದಾರೆ. ಒಂದ ಎರಡ ಒಟ್ಟು 72 ಕವನಗಳು ನೀವು ಒಂದು ಬಾರಿ ಓದಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಮನಸ್ಸಿಗೆ ಮುಟ್ಟುತ್ತೆ ಅಂತ ನಾನು ಹೇಳ್ತೇನೆ. ನಮಸ್ಕಾರ, ಎಲ್ರು ಹೇಗಿದ್ದೀರಿ? ನಾನು ಮಲ್ಲಿಕಾರ್ಜುನ್ ಪಗಡೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಸಾಹಿತ್ಯ ಆಸಕ್ತರ ಪ್ರಮಾಣ ತೀರಾ ಕಡಿಮೆ ಇದೆ. ಜೊತೆಗೆ ಓದುಗರ ಪ್ರಮಾಣವೂ ಕೂಡ ಸಾಕಷ್ಟು ಕಡಿಮೆ ಇದೆ. ಬೆರಳೆಣಿಕೆಯಷ್ಟಿರ್ತಕ್ಕಂಥ ಕವಿಗಳು ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ಯುವ ಕವಿಯ ಕುರಿತು ಬೆಳಕು ಚೆಲ್ಲುವ ಕೆಲಸವನ್ನ ಮಾಡ್ತೇನೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮೂಲತಃ ಪಡಸಾವಳಿ ಗ್ರಾಮದ ಯುವ ಕವಿ ಸಂತೋಷ್ ಕುಂಬಾರ್ ಕುರಿತು ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಒಂದು ಬೆಳಕು ಚೆಲ್ಲುವ ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಕೇವಲ 34 ವರ್ಷದ ಈ ಕವಿ ಆಳಂದ ತಾಲೂಕಿನ ಪಡಸಾವಳಿ ಗ್ರಾಮದವರು. ಇವರು ಮೂಲತಃ ವಿಜ್ಞಾನದ ವಿದ್ಯಾರ್ಥಿ ಆದರೂ ಕೂಡ ಸಾಹಿತ್ಯದ ಕಡೆಗೆ ಇವರನ್ನ ಸಾಕಷ್ಟು ಆಕರ್ಷಣೆಯನ್ನ ಮಾಡಿದೆ. ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಸಾಕಷ್ಟು ಸಣ್ಣ ಸಣ್ಣ ಹನಿಗವನಗಳನ್ನ ಬರಿತಾ 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 ಈಗ ಯಾವ ರೀತಿಯಾಗಿದೆ ಅಂತಂದ್ರೆ ಅವರು ಬರೆದಿರತಕ್ಕಂಥ ಕೆಲವು ಕವನ ಸಂಕಲನಗಳು ಸಾರ್ವಜನಿಕರನ್ನ ಆಕರ್ಷಣೆಯನ್ನ ಮಾಡ್ತಾ ಇದ್ದಾವೆ. ಹಾಗಾಗಿ ಇವರನ್ನ ಹೊರತುಪಡಿಸಿಯೂ ಕೂಡ ಈ ಭಾಗದಲ್ಲಿ ಸಾಕಷ್ಟು ಯುವ ಕವಿಗಳಿದ್ದಾರೆ. ಅವರ ಕುರಿತು ಕೂಡ ಮುಂದಿನ ದಿನಗಳಲ್ಲಿ ಹೇಳುವ ಪ್ರಯತ್ನವನ್ನ ಮಾಡ್ತಾನೆ. ಆದರೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಯುವ ಕವಿ ಸಂತೋಷ್ ಕುಂಬಾರ್ ಅವರು ಬರೆದಿರತಕ್ಕಂಥ ಒಂದು ಕವನ ಸಂಕಲನದ ಕುರಿತು ಬೆಳಕನ್ನ ಚೆಲ್ತೇನೆ. 2018ರಲ್ಲಿ ಇವರು ಮೂಲತಃ ವಿಜ್ಞಾನದ ವಿದ್ಯಾರ್ಥಿ ಆದರೂ ಕೂಡ ಸಾಹಿತ್ಯದಲ್ಲಿ ಸಾಕಷ್ಟು ಆಸಕ್ತಿಯನ್ನ ಹೊಂದಿರತಕ್ಕಂಥವರು. ಈಗ ಉದ್ಯಮಿದಾರರಾಗಿ ಕಲಬುರಗಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿಯೂ ಕೂಡ ಅವರು ಸಾಕಷ್ಟು ಬರಹಗಳು ಬರೀತಾ ಇದ್ದಾರೆ, ನಿರಂತರವಾಗಿ ಬರಹವನ್ನ ಮುಂದುವರಿಸಿದ್ದಾರೆ. ಆದರೆ ಇವರ 2018ರಲ್ಲಿ ಒಂದು ಕವನ ಸಂಕಲನವನ್ನ ಬರೀತಾರೆ. ಆ ಕವನ ಸಂಕಲನದ ಹೆಸರು ಬಾಳ ಬೀದಿಯಲ್ಲಿ ಅಂತ. ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇರಬಹುದು. ಒಂದು ಅದ್ಭುತವಾಗಿರ್ತಕ್ಕಂಥ ಕವನ ಸಂಕಲನ 2018ರಲ್ಲಿ ಇವರು ಬರೀತಾರೆ. ಈ ಪುಸ್ತಕ ನಾನು ಬಹಳಷ್ಟು ಆಳವಾಗಿ ಓದಿದ್ದೇನೆ. ಅವರು ಬರೆದಿರ್ತಕ್ಕಂಥ ಪ್ರತಿಯೊಂದು ಕವನ ಹೇಗಿದೆಯಪ್ಪ ಅಂತ ಕೇಳಿದ್ರೆ ಸಾರ್ವಜನಿಕರ ಮನಸ್ಸು ಮುಟ್ಟುತ್ತಿರ್ತಕ್ಕಂಥ ಪ್ರಯತ್ನ ಮಾಡಿದೆ. ಹಾಗಾಗಿ ಈ ಯುವ ಕವಿಯ ಕುರಿತು ಒಂದು ಬಾರಿ ಬೆಳಕು ಚೆಲ್ಲಿದ್ರೆ ನಿಮಗೂ ಕೂಡ ಸಾಹಿತ್ಯದಲ್ಲಿ ಆಸಕ್ತಿ ಬರಬಹುದು. ಈ ಕವಿಯ ಕುರಿತು ನೀವು ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳಬಹುದು. ಅಥವಾ ಅವರು ಬರೆದಿರ್ತಕ್ಕಂಥ ಈ ಬಾಳ ಬೀದಿಯಲ್ಲಿ ಪುಸ್ತಕ ನೀವು ಕೂಡ ಖರೀದಿ ಮಾಡಿ ಓದಬಹುದು ಎನ್ನುವ ಒಂದು ಅಭಿಲಾಷೆಯೊಂದಿಗೆ ನಾನು ಈ ಸಂದರ್ಭದಲ್ಲಿ ಬಂದಿದ್ದೇನೆ. ಅವರು ಒಟ್ಟು ಈ ಒಂದು ಕವನ ಸಂಕಲನದಲ್ಲಿ 72 ಕವನಗಳನ್ನ ಬರೀತಾರೆ. ಹೇಗೆ ಬರೆದಿದ್ದಾರೆ ಗೊತ್ತಾ? ಒಬ್ಬರನ್ನು ಕೂಡ ಬಿಟ್ಟಿಲ್ಲ. ಸೈನಿಕರ ಮೇಲೆ ಕವನವನ್ನ ಬರೆದಿದ್ದಾರೆ, ರೈತರ ಮೇಲೆ ಕವನವನ್ನ ಬರೆದಿದ್ದಾರೆ, ತಾಯಿಯ ಮೇಲೆ ಕವನವನ್ನ ಬರೆದಿದ್ದಾರೆ, ತಂದೆಯ ಮೇಲೆ ಕವನವನ್ನ ಬರೆದಿದ್ದಾರೆ. ಇನ್ನು ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರ ಕಾರ್ಮಿಕರ ಮೇಲೆಯೂ ಕೂಡ ಅವರು ಕವನವನ್ನ ಬರೆದಿದ್ದಾರೆ, ಪ್ರಾಣಿ ಮೇಲೆ ಕವನವನ್ನ ಬರೆದಿದ್ದಾರೆ, ಪಕ್ಷಿಗಳ ಮೇಲೆ ಕವನವನ್ನ ಬರೆದಿದ್ದಾರೆ. ಒಂದ ಎರಡ ಒಟ್ಟು 72 ಕವನಗಳು ನೀವು ಒಂದು ಬಾರಿ ಓದಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಮನಸ್ಸಿಗೆ ಮುಟ್ಟುತ್ತೆ ಅಂತ ನಾನು ಹೇಳ್ತೇನೆ. ಆದ್ರೆ ಅವರು 72 ಕವನಗಳಲ್ಲಿ ಮೊದಲ ಕವನ ಮಾತ್ರ ನನಗೆ ತುಂಬಾ ಮನಸ್ಸಿಗೆ ಹತ್ತಿರವಾಗಿರ್ತಕ್ಕಂಥದ್ದು. ಆ ಒಂದು ಕವನದ ಕೆಲವು ಸಾಲುಗಳು ಮಾತ್ರ ನಿಮಗೆ ಓದಿ ಹೇಳ್ತೇನೆ. ಯಾಕೆ ಹೇಳ್ತೇನೆ ಅಂತಂದ್ರೆ ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಬರಲಿ, ಅವರ ಬರಹ ಎಷ್ಟೊಂದು ಮೊನಚಾಗಿದೆ ಅನ್ನೋದನ್ನ ನಿಮಗೆ ನೇರವಾಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೇನೆ. ಸೊ ಹಾಗಾಗಿ ಅವರು ಬರೆದಿರ್ತಕ್ಕಂಥ 72 ಕವನಗಳಲ್ಲಿ ಆ ಕವನ ಸಂಕಲನ ಬಾಳ ಬೀದಿಯ ಮೊದಲ ಕವನವನ್ನ ನಿಮಗೆ ಓದಿ ಹೇಳುವ ಪ್ರಯತ್ನವನ್ನ ಮಾಡ್ತೀನಿ. ಕೆಲವು ಲೈನ್ಗಳು ಮಾತ್ರ ಓದಿ ಹೇಳ್ತೀನಿ. ಇವರು ತಮ್ಮ ಮೊದಲ ಕವನದಲ್ಲಿ ಯಾರ ಬಗ್ಗೆ ಬರೆದಿದ್ದಾರೆ ಅಂತ ಕೇಳಿದ್ರೆ ಮಂಗಳಮುಖಿಯರ ಬಗ್ಗೆ ಬರೆದಿದ್ದಾರೆ. ನೋಡಿ, ಇವರು 72 ಕವನಗಳಲ್ಲಿ ಬೇರೆ ಬೇರೆಯವರ ಕುರಿತು ಬರೆದಿದ್ದಾರೆ. ಅದರ ಮೊದಲ ಕವನ ಮಾತ್ರ ಮಂಗಳಮುಖಿಯರಿಗೆ ಅರ್ಪಣೆ ಮಾಡಿದ್ದಾರೆ. ಅಂದ್ರೆ ನಿಜವಾಗ್ಲೂ ಕೂಡ ಈ ಸಮಾಜದಲ್ಲಿ ತುಳಿತಕ್ಕೊಳಗಾದವರು ಯಾರಾದ್ರೂ ಇದ್ರಿ ಅದು ಮಂಗಳಮುಖಿಯರು ಅಲ್ವೇನ್ರಿ? ಹಾಗಾಗಿ ಆ ಮಂಗಳಮುಖಿಯರ ಬಗ್ಗೆ ಎಷ್ಟೊಂದು ಅದ್ಭುತವಾಗಿ ಬರೆದಿದ್ದಾರೆ. ಕೆಲವು ಸಾಲುಗಳನ್ನ ನೋಡೋಣ. ಏನ್ ಹೇಳ್ತಾರೆ ನೋಡಿ. ತೆರೆದ ಕಂಕುಳದ ಕೆಳಗೆ ಸೀರೆಯನ್ನುಟ್ಟು, ನಿರಿಗೆ ತಾಕುವ ಹಿಂಬಡಿ ಕೆಳಗೆ ಚಪ್ಪಲಿಯ ತೊಟ್ಟು.
ನಮ್ಮ ಮಂಗಳಮುಖಿಯರ ಜೀವನ ಹೇಗಾಗಿದೆಯಪ್ಪ ಅಂತ ಕೇಳಿದ್ರೆ ಹೇಗ್ ಬರ್ತಾರೆ ಅಂತಂದ್ರೆ, ತೆರೆದ ಕಂಕುಳದ ಕೆಳಗೆ ಹೊಕ್ಕುಳದ ಕೆಳಗೆ ಸೀರೆಯನ್ನುಟ್ಟು. ನಿರಿಗೆ ಅಂತಂದ್ರೆ ನಾವು ನಿಲಿಗೆ ಅಂತೀವಲ್ಲ, ನಮ್ಮ ಭಾಷೆಯಲ್ಲಿ ನಿಲಿಗೆ ಅಂತೀವಲ್ಲ, ಅದರ ಕೆಳಗಡೆ ಚಪ್ಪಲಿಯನ್ನ ತೊಟ್ಟು ಅವರು ಅನುಭವಿಸುವ ಕಷ್ಟಗಳು ಯಾವ ರೀತಿ ಇದೆ ಅನ್ನೋದನ್ನ ಬೆಳಕು ಚೆಲ್ಲಿದ್ದಾರೆ. ನೋಡಿ ಏನ್ ಹೇಳ್ತಾರೆ, ಹೆತ್ತವರಿಗೆ ಹೆಗ್ಗಣವು ಮುದ್ದೆಂಬ ಗಾದೆಯೇ ಸುಳ್ಳಾದ ಮೇಲೆ ಕಟ್ಟಿಕೊಳ್ಳುವವರು ಇಲ್ಲ, ಇಟ್ಟಿಕೊಳ್ಳುವವರು ಇಲ್ಲ, ಎಲ್ಲರೂ ಬಳಸಿಕೊಳ್ಳುವವರೇ ಅಂತ ಬರೀತಾರೆ. ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ. ಯಾವಾಗ್ಲೂ ಒಬ್ಬ ತಂದೆ ಅಥವಾ ತಾಯಿಗೆ ಹುಟ್ಟಿರ್ತಕ್ಕಂಥ ಮಗು ಹೇಗೆ ಅಂತ ಕೇಳಿದ್ರೆ, ಹೆತ್ತವರಿಗೆ ಹೆಗ್ಗಣವೇ ಮುದ್ದು ಅಂತ ಹೇಳ್ತೀವಿ. ಆದ್ರೆ ಇವರ ವಿಚಾರದಲ್ಲಿ ಮಾತ್ರ ಅದು ಉಲ್ಟಾ ಆಗುತ್ತೆ, ಸತ್ಯ ಆಗುವುದಿಲ್ಲ. ಯಾಕಂತ ಕೇಳಿದ್ರೆ ಗಂಡು ಹುಟ್ಟಿದ್ರು ಕೂಡ ಪ್ರೀತಿ ಮಾಡ್ತಾರೆ, ಕಳ್ಳ ಹುಟ್ಟಿದ್ರು ಪ್ರೀತಿ ಮಾಡ್ತಾರೆ, ಹೇಗಾದ್ರೂ ಹುಟ್ಲಿ ಅಂಗವಿಕಲರಾಗಿ ಹುಟ್ಟಿದ್ರು ಕೂಡ ಪ್ರೀತಿ ಮಾಡ್ಬೇಕು, ಅದು ತಂದೆ ತಾಯಿಯ ಪ್ರೀತಿ. ಆದ್ರೆ ಮಂಗಳಮುಖಿಯರ ವಿಚಾರದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಇತ್ತ ಆ ಗಾದೆನೇ ಸುಳ್ಳಾಗಿದೆ. ಏನು, ಹೆತ್ತವರಿಗೆ ಹೆಗ್ಗಣವು ಏನಿದೆ ಅದು ಸುಳ್ಳಾಗಿ ಹೋಗಿದೆ. ಇಲ್ಲಿ ಕಟ್ಟಿಕೊಳ್ಳುವವರಿಲ್ಲ, ಮದುವೆ ಮಾಡ್ಕೊಳ್ಳೋರಿಲ್ಲ, ಇಟ್ಕೊಳ್ಳುವವರಿಲ್ಲ, ಎಲ್ಲರೂ ಕೂಡ ನಮ್ಮನ್ನ ಕೆಟ್ಟ ದೃಷ್ಟಿಯಲ್ಲೇ ನೋಡುವವರು ಅಂತ ಹೇಳ್ತಾರೆ. ಇದು ನೋವು, ಮಂಗಳಮುಖಿಯರ ನೋವು. ನಿಜವಾಗ್ಲೂ ಕೂಡ ಸಮಾಜದಲ್ಲಿ ತುಳಿತಕ್ಕೊಳಗಾದವರು ಯಾರಾದ್ರೂ ಇದ್ರೆ ಅದು ಮಂಗಳಮುಖಿಯರು ಅಂತ ಇವರ ಕವನದ ಸಾಲುಗಳಿಂದ ಗೊತ್ತಾಗುತ್ತೆ. ಸಂತೋಷ್ ಕುಮಾರ್ ಅವರಿಗೆ ಅಭಿನಂದನೆಗಳಿದ್ರೆ. ಮತ್ತೊಂದು ಸಾಲು ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ. ಸಂತೆಯೊಳಗೆ ಮಾಡಿದರೆ ಸಾಕು ಸದ್ದು, ಕರೆಯುವುದು ಕದ್ದು. ನೋಡಿ, ಸಂತೆ ಒಳಗಡೆ ಒಂದ್ ವೇಳೆ ಅವ್ರು ಬಂದ್ರೆ ಕದ್ದು ಕದ್ದು ಕರಿತಿರ್ತಾರೆ, ಚೀರ್ತಾರೆ, ಯಾವುದೋ ರೀತಿ ಕೆಟ್ಟ ದೃಷ್ಟಿಯೊಳಗೆ ನೋಡ್ತಾರೆ. ಅದೊಂದು ಅದ್ಭುತವಾಗಿ ಬಳಸಿದ್ದಾರೆ. ಪಾಪಿ ಎಂದು ನೀಡುತ್ತಿಹರು ದುಡ್ಡು. ಪಾಪದ ಜೀವನ ರೀ, ಕೊಡ್ರಿ 10 ರೂಪಾಯಿ 5 ರೂಪಾಯಿ ಕೊಡ್ರಿ. ನಾವು ಬಳಸ್ತಿರ್ತಕ್ಕಂಥ ಭಾಷೆಗಳು, ನಾವು ನೋಡ್ತಿರ್ತಕ್ಕಂಥ ದೃಷ್ಟಿಗಳು ಯಾವ ರೀತಿ ಇದೆ ಅಂತಂದ್ರೆ ಈ ರೀತಿ ಇದೆ. ಅದಕ್ಕೆ ನೀಡುತ್ತಿಹರು ದುಡ್ಡು ಪಾಪವೆಂದು ನಡುವೆ ಮೂಡುತ್ತಿದೆ, ಬದುಕಲೇಬೇಕೆಂಬ ಜಿದ್ದು. ಅದನ್ನ ನೋಡಿ ನನಗೆ ಕೊಡ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ, ನನ್ನ ಜೀವನ ಹೇಗ್ ಮಾಡ್ಲಿ, ಅತ್ತ ಗಂಡಸೂ ಅಲ್ಲ ಇತ್ತ ಹೆಂಗಸೂ ಅಲ್ಲ, ನನ್ನ ಸಮಾಜ ನೋಡ್ತಿರ್ತಕ್ಕಂಥ ದೃಷ್ಟಿಯಿಂದ ನಾನು ಜರ್ಜರಿತಲಾಗಿದ್ದೇನೆ. ಆದರೂ ಕೂಡ ಬದುಕಬೇಕೆಂಬ ಜಿದ್ದೇನಿದೆಯಲ್ಲ, ಆ ಜಿದ್ದನ್ನ ಬಿಡ್ತಾ ಇಲ್ಲ, ನಮ್ಮನ್ನ ಸಮಾಜ ಸ್ವೀಕಾರ ಮಾಡ್ತಾ ಇಲ್ಲ ಎನ್ನುವ ನೋವಿನೊಂದಿಗೆ ಜೀವನವನ್ನ ಸಾಕ್ತಿರ್ತಕ್ಕಂಥವ್ರು ಮಂಗಳಮುಖಿಯರು. ಮತ್ತೆ ಹೇಳ್ತಾರೆ ನೋಡ್ರಿ, ಬೀದಿ ಬೀದಿ ತಿರುಗುತ್ತಿರುವೆ, ಬೆಂಬಿಡದ ಕಾಡುತ್ತಿದೆ ಬೆದಿ ಬಿಸಿಲು. ಎಷ್ಟೇ ಬಿಸಿಲು ಇರ್ಲಿ, ಅದು ಬೇಸಿಗೆ ಇರ್ಲಿ, ಮಳೆಗಾಲ ಇರ್ಲಿ, ಚಳಿಗಾಲ ಇರ್ಲಿ, ರಸ್ತೆ ಮೇಲೆ ನಿಂತ್ಕೋತೀವಿ ನಾವು. ಅದಕ್ಕೆ ಕಣ್ಣೆದುರಿಗೆ ಬದುಕೊಡೆದು ನಿಂತಿದೆ 2 ಟಿಸಿಲು ಅಂತ ಹೇಳ್ತಾರೆ. ಅಂದ್ರೆ ನನಗೆ ಹೇಗೆ ಮರದ ಕೊಂಬೆಗಳು ಹೇಗೆ ಟಿಸಿಲನ್ನ ಹೊಡ್ಕೊಂತಾವೆ, 2 ದಾರಿಗಳು ಕಾಣಿಸ್ತಾವೆ, 2 ಆಗ್ತಾವೆ, ಹೊಡೆದು ಹೋಗ್ತಾವೆ, ಜೀವನ ಒಡೆದಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ನಾನು ಸಾಕಷ್ಟು ನೊಂದವಳು ಬೆಂದವಳು ಜೀವನದಲ್ಲಿ ಅಂತ ಮಂಗಳಮುಖಿಯರ ಬಗ್ಗೆ ಬರೀತಾರೆ. ಮತ್ತೆ ಲಾಸ್ಟ್ ಬರೀತಾರೆ ನೋಡ್ರಿ, ಬದುಕಬೇಕೆಂಬ ಆಸೆ ಮೂಡಿದೆ ಸೀತೆ ಸಾವಿತ್ರಿಯರಂತೆ. ಎಷ್ಟೊಂದು ಆಸೆಯಿಂದ ಹೇಳ್ಕೊಂತಾರೆ ನೋಡಿ ಮಂಗಳಮುಖಿಯರು. ಬದುಕಬೇಕೆಂಬ ಆಸೆ ಮೂಡಿದೆ ಸೀತೆ ಸಾವಿತ್ರಿಯರಂತೆ, ದಯವಿಟ್ಟು ನೋಡಿಕೊಳ್ಳಿ ಕಿಚಾಯಿಸದಂತೆ ಹೀಯಾಳಿಸದಂತೆ ಅಂತ ಹೇಳ್ತಾರೆ. ನಮ್ಮನ್ನ ಕಿಚಾಯಿಸ್ಬೇಡ್ರಿ, ನಮ್ಮನ್ನ ಹೀಯಾಳಿಸ್ಬೇಡ್ರಿ. ನಾವು ನಿಮ್ಮ ತರ ಜೀವನವನ್ನು ಮನುಷ್ಯರಾಗಿ ಹುಟ್ಟಿದ್ದೀವಿ, ಏನೋ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಜೀವನವನ್ನ ಸ್ವೀಕಾರ ಮಾಡ್ಕೊಂಡಿದ್ದೀವಿ, ನಮ್ಮನ್ನ ಕಿಚಾಯಿಸ್ಬೇಡಿಯಪ್ಪ, ನಾವು ಕೂಡ ಸೀತೆ ಸಾವಿತ್ರರಂತೆ ಬದುಕಬೇಕು ಅಂತ ಆಸೆ ಇಟ್ಕೊಂಡವರು ಅಂತ ಹೇಳ್ತಾರೆ. ಇದು ಅದ್ಭುತ ಸಾಲು. ಮುಂದೆ ನೋಡಿ, ಇನ್ನೊಂದು ಲಾಸ್ಟ್ ಕೊನೆಯದಾಗಿ, ಕಿವಿ ಕೊಟ್ಟು ಕೇಳಿಸಿಕೊಳ್ಳಿ, ನಿಜವಾಗಿಯೂ ತುಳಿತಕ್ಕೆ ಶೋಷಣೆಗೊಳಗಾದವರು ನಾವು, ಆದರೂ ಹೆಮ್ಮೆಯಿಂದ ಹೇಳಿಕೊಳ್ಳುವೆವು ಮಂಗಳಮುಖಿಯರು ನಾವು ಅಂತ ಬರೀತಾರೆ. ನೋಡಿ, ಮಂಗಳಮುಖಿಯರ ಮೇಲೆ ಇರತಕ್ಕಂಥ ಪ್ರೀತಿ ಕಾಳಜಿಯಿಂದಾನೆ ಸಂತೋಷ್ ಕುಮಾರ್ ಅವರು ಇಂಥ ಅದ್ಭುತ ಬರಹಗಳನ್ನ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತೆ. ಇದು ಮೊದಲ ಕವನ, ಅದು ಈ ಪುಸ್ತಕದ ಮೊದಲ ಕವನ, ಈ ಕವನ ಸಂಕಲನದು. ನಾನು ಓದಿರ್ತಕ್ಕಂಥದ್ದು ಕೇವಲ 2-3 ಲೈನ್ಗಳು ಮಾತ್ರ. ಆದ್ರೆ ಉಳಿದಿರ್ತಕ್ಕಂಥ ಕವನಗಳು ಕೂಡ ಇದಕ್ಕಿಂತನೂ ಕೂಡ ಅದ್ಭುತವಾಗಿ ಬರೆದಿದ್ದಾರೆ. ತಂದೆ ಬಗ್ಗೆ ಬರೆದಿದ್ದಾರೆ, ತಾಯಿ ಬಗ್ಗೆ ಬರೆದಿದ್ದಾರೆ. ಒಂದಕ್ಕಿಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕವನಗಳು. ಈ ಕವನದ ಸಾಲುಗಳಿಂದ ಅರ್ಥ ಆಗುತ್ತೆ ಸಂತೋಷ್ ಕುಮಾರ್ ಅವರು ಎಷ್ಟೊಂದು ಆಳವಾಗಿ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ನಡೀತಿರತಕ್ಕಂಥ ಆಗು ಹೋಗುಗಳನ್ನ ಅರ್ಥೈಸಿಕೊಂಡು ತಮ್ಮ ಬರಹದ ಮೊನಚಾದ ಬರಹದಿಂದ ಸಮಾಜವನ್ನು ಬಡಿದೆಬ್ಬಿಸಿರ್ತಕ್ಕಂಥ ಕೆಲಸ ಮಾಡುವ ಪ್ರಯತ್ನ ಮಾಡಿದಾರಲ್ಲ, ಅದಕ್ಕೆ ಅವರಿಗೆ, ಸಂತೋಷ್ ಕುಮಾರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತೀನಿ. ಯುವ ಕವಿ, ಯುವ ಸಾಹಿತಿ, ಇವರಿಗೆ ಮುಂದಿನ ಜೀವನ ಮತ್ತಷ್ಟು ಉಜ್ವಲವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಿಮ್ಗೆ ಯಾರಿಗಾದ್ರೂ ಈ ಪುಸ್ತಕ ಬೇಕಿದ್ರೆ ನೇರವಾಗಿ ನೀವು ಸಂತೋಷ್ ಕುಮಾರ್ ಅವರನ್ನು ಕೂಡ ಸಂಪರ್ಕಿಸಬಹುದು, ಅಥವಾ ನಮ್ಮ ಚಾನಲ್ಗೂ ಕೂಡ ನೀವು ಕರೆ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತೆ. ಇನ್ನು ಸಾಕಷ್ಟು ಪುಸ್ತಕಗಳು ಅವ್ರು ಬರೀತಾ ಇದ್ದಾರೆ, ಅವ್ರ ಬಗ್ಗೆ ಸಾಕಷ್ಟು ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ.
ಆದ್ರೆ ಇನ್ನೂ ಕೂಡ ನಿಮ್ಮ ಸುತ್ತಮುತ್ತಲು ಯಾರಾದ್ರೂ ಇಂಥ ಕವಿಗಳಿದ್ರೆ, ಸಾಹಿತಿಗಳಿದ್ರೆ, ಇಷ್ಟೊಂದು ಪರಿಪೂರ್ಣವಾಗಿ ಬರಿತಿರ್ತಕ್ಕಂಥ ಬರಹಗಾರ ಯಾರಿದ್ರೆ ನನ್ನ ಗಮನಕ್ಕೆ ತಗೊಂಡ್ಬನ್ನಿ. ನಮ್ಮ ಸುದ್ದಿವಾಹಿನಿಯ ಗಮನಕ್ಕೆ ಒಂದು ವೇಳೆ ನೀವು ತಂದಿದ್ದೆ ಆದ್ರೆ ಅವರು ಬರೆದಿರ್ತಕ್ಕಂಥ ಬರಹಗಳನ್ನ ಸಾರ್ವಜನಿಕರ ಮುಂದೆ ಇಡ್ತೇವೆ. ಆ ಬರಹದ ಕುರಿತು ಸಾರ್ವಜನಿಕರಿಗೆ ಮನ ಮುಟ್ಟುವ ಹಾಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತಾನೆ. ಇದೊಂದು ಸಣ್ಣ ಪ್ರಯತ್ನ. ಮತ್ತೊಮ್ಮೆ ಸಂತೋಷ್ ಕುಮಾರ್ ಅವರಿಗೆ ಅಭಿನಂದನೆಗಳು. ಬಾಳ ಬೀದಿಯಲ್ಲಿ ಪುಸ್ತಕವನ್ನ ಬರೆದಿರತಕ್ಕಂಥ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಈ ಭಾಗದಲ್ಲಿ ಯಾರ್ಯಾರು ಸಾಹಿತ್ಯದ ಕಡೆಗೆ ಒಲವನ್ನ ತೋರಿಸಿಕೊಂಡು ಯುವ ಕವಿಗಳು ಅಥವಾ ಹಿರಿಯ ಕವಿಗಳು, ಸಾಹಿತಿಗಳು ತೊಡಗಿಸಿಕೊಂಡಿದ್ದೀರಿ, ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ನಮ್ಮ ಸೇವೆ ನಿಮಗಾಗಿರುತ್ತೆ. ನಿಮ್ಮ ಬೆಂಬಲವಾಗಿ ನಾವು ಸದಾ ಇರ್ತೇವೆ ಅಂತ ಹೇಳ್ತೇನೆ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.